ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಮತ್ತು ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬನ್ನಿ, ರೆಡಿ ಆಗಿದ್ದೀವಿ ಇವಾಗ. ನಾನು, ಪಾಪು, ಸಿರಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಸೊ ಗಾಡಿನೂ ತೊಗೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತು ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಈ ಟೋಪಿನ ನಾನು ನಮ್ಮ ಪಾಪುಗೆ 1 ಮಂತ್ ಇದ್ದಾಗ ತೊಗೊಂಡಿದ್ನ. ಅವಾಗ ಗೊತ್ತಾಗದೆ ತೊಗೊಂಡ್ಬಿಟ್ಟಿದ್ದೆ. ಒಂಥರ ಫುಲ್ ದೊಡ್ಡದಾಗಿ ಅನಿಸ್ತಿತ್ತು. ನಮ್ಮ ಪಾಪುದು ಬುರ್ಡೆ ಚಿಕ್ಕದಾಗಿತ್ತಲ್ವ. ಇವಾಗ ಆಲ್ರೆಡಿ 10 ಮಂತ್ಸ್ ಯೂಸೇ ಮಾಡಿರಲಿಲ್ಲ, ಎತ್ತಿಟ್ಬಿಟ್ಟಿದೆ. ಇವಾಗ ನೋಡಿದ್ರೆ ಆಲ್ರೆಡಿ ಚಿಕ್ಕದಾಗಕ್ಕೆ ಬಂದಿದೆ. ಮತ್ತು ನಮ್ಮ ಪಾಪು ನೋಡಿ ಯಾವ ಟೋಪಿ, ಕುಪಾಲಿ, ಕ್ಯಾಪು ಯಾವ ರೀತಿದು ಸಹ ಹಾಕ್ಸ್ಕೊಳ್ಳೋದೇ ಇಲ್ಲ ಅವಳು. ನೋಡಿ ನನ್ನ ಮಗಳು ನೋಡಿ ಕಲ್ತ್ಕೋ, ಹೆಂಗೆ ಹಾಕೊಂಡವಳೆ, ಎಳೆದ ಮಾತು ಕೇಳ್ತಾಳೆ. ಮದ್ದಿಗೆ ಕೊಡ್ಸ್ಕಡೆ, ಮದ್ದಿಗೆ ಇಲ್ಲ, ಮದ್ದಿಗೆ 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 ಕೊಡವಾ ಮದ್ದಿಗೆ. ಸೊ ಗಾಳಿ ಜಾಸ್ತಿ ಕಣೋ, ಆಲ್ರೆಡಿ ಶೀತ ಆಗೈತೆ. ಅದು ಕೊಡು, ಅಲ್ಲಿ ಒಳಗಡೆ ಐತಲ್ಲ ಬೆಡ್ಶೀಟ್ ಎತ್ಕೊಳ್ಳಿದ್ದು, ರೆಡ್ ಕಲರ್ ತಗೋವಪ್ಪ. ಸುಮ್ಮನೆ ಇಟ್ಕೊಂಡಿರೋಣ ನೋಡ, ವೇಸ್ಟ್ ಒಳಗೆ ಕುಪಾಲಿನೂ ಹಂಗೆ ಕಿತ್ತಾಕ್ತಾಳೆ. ನಮ್ಮನೆ ಮಲಗಿಸ್ತಾಳೆ ಬೇಕಾದ್ರೆ. ಕೊಡವ ಅದನ್ನೇ, ಇದನ್ನೇ ಇಟ್ಕೊಂಡಿರೋಣ, ನೋಡೋಣ, ಹಾಕೊಳ್ಳೋಣ. ತರಲ ಬ್ಯಾಗು? ಹಾಂ ಬಂದೆ. ಬ್ಯಾಗ್ ತಗೊಂಡು ಇವಾಗ ಹೋಗ್ಬೇಕು. ಫುಲ್ಲು ಗಾಳಿ ಅಂದರೆ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಸ್ಟಾರ್ಟ್ ಆಯ್ತಪ್ಪ. ಏ ರಿತುಮ, ಬಾಯ್ ಮಾಡು. ಫ್ರಂಟ್ ಇಟ್ಕೋಬೇಕು, ತುಂಬ ಸಿಂಪಲ್ ಆಗದೆ. ನಮಗೆ ಗೊತ್ತಿಲ್ಲ ಅಂದರೆ ಹಾಂ, ಅಮ್ಕಿ ಜಾಸ್ತಿ. ನೀವು ನೆನ್ನೆಯಿಂದನೂ ಹಂಗೆ ಮಾಡ್ತಿದ್ದೀರಪ್ಪ. ಗೈಸ್, ಕೊನೆಗೂ ನಮ್ಮ ಬೇಬಿ ಕುಪಾಲಿ, ಟೋಪಿ ಏನೂ ಹಾಕ್ಸ್ಕೊಡಲ್ಲ. ಒಂದೊಂದು ಮಕ್ಕಳು ಬರೀ ಮೇನ್ ಟೋಪಿ ಥರ ಇರುತ್ತಲ್ಲ ಅದನ್ನು ಹಾಕ್ಸ್ಕೊತಾರೆ. ಇವಳಿಗೆ ಯಾವ್ದು ಹಾಕಿದ್ರೂ ಹಾಕ್ಸ್ಕೊಳ್ಳಿಲ್ಲ. ಸುಮ್ಮನೆ ಇವಾಗ ಸಿಕ್ಕಾಪಟ್ಟೆ ಗಾಳಿ, ಆಲ್ರೆಡಿ ಅಷ್ಟೊಂದು ಕೋಲ್ಡ್ ಆಗೈತೆ. ಸುಮ್ಮನೆನೂ ಇರಲ್ಲ ಇದು, ಭಾಳ ತಲಾಟೆ ಪಾಪು. ಇದು ಮಾತ್ರ ನಮ್ಮ ಸಿರಿ ಥರ ಅಲ್ಲ, ಭಾಳ ಕೊಡುತ್ತೆ, ಭಾಳ ಹಿಂಸೆ ಕೊಡುತ್ತೆ. ಸೊ ಇವಾಗ ನಾವು ಎಲ್ಲೋಗ್ತೇವೆ, ಯಾವ ಜಾಗ ಅಂತ ನಮ್ಮ ಕೇರ್ ನಗರದವ್ರಿಗಾದ್ರೆ ಗೊತ್ತಿರುತ್ತೆ, ಬೇರೆಯವ್ರಿಗಾದ್ರೆ ಗೊತ್ತಿರಲ್ಲ. ಸೊ ಇಲ್ಲಿದ್ದೀವಿ. ಸೊ ಬಂದ್ವಿ ಗೈಸ್ ನಮ್ಮ ದೇವ್ರ ಹತ್ರ. ನಮ್ಮ ರೀತಿ ಬೇಬಿಯವರು ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಹೊಡ್ಕೊಂಡ್ರು. ಬಂದು ಇವಾಗ ಇಲ್ಲಿ ತಡೆ ಓಡಿಸೋದಕ್ಕೆ ಸಾಮಾನೆಲ್ಲ ತೊಗೊಂಡು ಆ ಕಡೆ ಹೋಗ್ಬೇಕು. ಸಿರಿ ಬಾ, ಬರಪ್ಪ. ಆಯ್ತಾ, ತಗೊಂಡಾಯ್ತಾ? ಟೈಮ್ ಬಂತು ಆಲ್ರೆಡಿ, ಒಂದು 11:30 ಆಗ್ಬಿಟ್ಟೈತೆ. ನಾವಿನ್ನೂ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ಬೇಕು. ಎಷ್ಟೊತ್ತಾಗುತ್ತೋ ಏನೋ. ಇವತ್ತು ಮಳೆ ಬೇರೆ ಬರೋ ಥರ ಕಾಣಿಸ್ತೈತೆ, ನೋಡೋಣ. ಪರವಾಗಿಲ್ಲ, ಸುಮಾರು ರಶ್ ಹೋಗ್ರೆ ಇವತ್ತು. ನಾನೇನೋ ರಶ್ ಇರೋಲ್ವೇನೋ ಅಂದ್ಕೊತ ಇದ್ದೆ. ರಶ್ ಇದ್ದಾರೆ. ಈ ರೀತಿ ಬೇಬಿನ ನಾನು ಅಲ್ಲಿ ಗಾಡೀಲಿ ಒರಗಿಸ್ಕೊಂಡು ಮಲಗಿಸ್ಕೊಂಡಿದ್ದೆ ಅಲ್ವ, ಎತ್ಕೊಂಡು ಫುಲ್ಲು ಎಡ್ದ ಕಡೆ ಫುಲ್ ಕೈಯೆಲ್ಲ ನೋವು ಬಂದ್ಬಿಡ್ತು ನನಗಂತೂ. ಎಷ್ಟೊದಕ್ಕೆ ಬಂದು ಇಳಿತೀನೋ ಅನಿಸ್ಬಿಟ್ಟಿತ್ತು. ಬನ್ನಿ ಇವಾಗ ತಡೆ ಓಡಿಸೋಣ. ತಡೆ ಓಡಿಸಿ ಆಯಿತು. ಮತ್ತು ಇವಾಗ ಹಣ್ಣು ಕಾಯಿ ತರೋಣ ಆ ಕಡೆಯಿಂದ. ಏ ಬೇಬ್, ಕಣ್ಣುಡಿಯಪ್ಪ. ರಿತು ಕಣ್ಣುಡಿ, ಮನೆ ಕಣ್ಣುಡಿದ್ಬಿಡು ಕಂದ, ಕಣ್ಣುಡಿ. ಹಾಂ, ಹೇಳೋದು ಮಾತು ಕೇಳಲ್ಲ, ಫೋನ್ ಇಟ್ಕೊಂಡ್ರೆ ಇವು. ಬೇಡ ಅಂದಾಗೆಲ್ಲ ಮನೇಲಿ ನಮಗೆ ಹೊಡಿತಿರ್ತಾಳೆ. ಇವಾಗ ಹೊಡಿ, ಇಲ್ಲಿ ಮಾನ ಮರ್ಯಾದೆ ಕಳಿ. ಹೊಡಿಯಪ್ಪ ಒಂದು ಸರಿ, ಕಣ್ಣುಡ್ಬಿಡಪ್ಪ. ಹೋಗು. ಆಯಿತು ಗೈಸ್, ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ ಕಡೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಒಂದು ದಾರ ಹಾಕ್ಬಿಟ್ಟು ಗಾಡಿಗೆ ಇನ್ನೊಂದು ತೊಗೊಂಡ್ವಿ. ಅಲ್ಲೇ ಇರುತ್ತಲ್ಲ, ದೇವ್ರ ಮೇಲೆ ಹಾಕಿರ್ತಾರಲ್ಲ ಅದು. ಸೊ ಇವಾಗ ನಮ್ಮ ಸಿರಿ ಬಿಡ್ತಾ ಇಲ್ಲ. ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಶುರು ಮಾಡವಳೆ. ನೋಡೋಣ ಬನ್ನಿ. ಏನು ಬೇಡ, ನಡಿಯಪ್ಪ. ಅಲ್ಲಿ ಮುಂದೆ ಹೋಗೋಣ ಬಾ, ಈ ಕಡೆ. ನನ್ನ ಮಗಳು ಏನಾದರೂ ಕೇಳ್ತಾವಳ ನೋಡು. ಹಾಂ, ನನ್ನ ಮಗಳು ನೋಡಿ ಕಲಿ ಏನಾದರೂ ಕೇಳ್ತಾವಳ ಅವಳು ಆಟ ಸಾಮಾನು ಬೇಕು
ಅವಳೇನು ಕೇಳ್ತಾ ಇಲ್ಲ, ನೀನೆ ಎಲ್ಲಿ ಕೇಳ್ತಾವಳೆ. ಸೊ ಯಾರೋ ಒಂದು ಹಾಕೋಣ ಇವಾಗ ದೇವ್ರದ್ದೊಂದು. ಇಟ್ಕೋ ಸಿರಿ ಕಟ್ಲಿ. ನೆನ್ನೆ ಗಾಡಿ ತಗೊಂಡಿದ್ದಾಯ್ತು, ಇವತ್ತಿಲ್ಲಿ ಪೂಜೆ ಮಾಡಿಸಿದ್ದಾಯ್ತು. ಹೋಗ್ತಾ ಇರೋದೆ ಇವಾಗ ಮುಂದೆ. ಗೈಸ್ ಇದು ಪೂಜೆ ಮಾಡಿದ್ಮೇಲೆ ನೋಡಿ ಏನು ಸಗದ ಕಾಣಿಸ್ತಾ ಇದೆ ಗಾಡಿ. 2 ಲಗೇಜ್ ತುಂಬಿದೀವಿ. ಹೋಗೋದು ಒಂದು ದಿನಕ್ಕೆ 2 ಬ್ಯಾಗ್ 3 ಬ್ಯಾಗ್ ನಮ್ಮದು. ಇವಳ್ದೆ ಎಲ್ಲ ಬಟ್ಟೆಗಳು ಜಾಸ್ತಿ, ನಮ್ದೇನಿಲ್ಲ. ಒಬ್ಳದ್ದು ಎಲ್ಲ ಕಡೆ ತುಂಬಿಸ್ಕೋಬೇಕು. ಒಂದು ಪ್ಯಾಂಪರ್ಸ್ ಮತ್ಕೊಂಡು ಬಂದರೂ ನಮ್ಮ ಕತೆ ಅಷ್ಟೇ. ಒಂದು ನಿಪ್ಪಲ್ ಬಾಟ್ಲು ತೊಗೊಂಡು ಬಂದಿಲ್ಲ ಅಂದರೂ ನಮ್ಮ ಕತೆ ಅಷ್ಟೇ. ಆಯ್ತಾ, ಹೋಯ್ತಾ ಇರೋದೆ ಇವಾಗ. ಇರೋ ಜೀವ ತಿಂತವಳೆ ಇವಳು, ಬೇರೆ ಮೊಬೈಲ್ ಹತ್ರನೇ ಮುಗಿ ಬೀಳ್ತಾವಳೆ. ಹೋಗಲ್ಲ ಹತ್ರ. ಬೇಡ, ಬೇರೆ ಏನಾರು ತಗೋ. ಇಲ್ಲ ಇದು ತಗೋ. ಇದೇನಿದು? ಬೇಡ ಮಗನೆ, ಅದೆಲ್ಲ ವಾಟ್ರ್ಗನ. ನೀರು ಹಾರ್ಸೋದು ಸೇಮ್ ಅದೇ ಆಗುತ್ತೆ. ಬೇರೆ ಏನಾದರೂ ನೋಡಪ್ಪ. ತರಕಾರಿ ಇದು ತಗೋ, ಇದು ಸಾಕು. ಇದು ವೆಜ್. ಸೌಂಡ್ ಬರ್ತದ ನಿನಗೆ? ಏನು ಬರಲ್ಲ, ಬೇಡ. ಸುಮ್ಮನೆ ಅದು ನೋಡೋಕೆ ಅಷ್ಟೇ, ಬೇಡ. ಇಲ್ಲ ಈ ಥರ ಬಕೆಟ್ದು ಇಲ್ಲಿ ನೋಡಲಿ, ಅದೇ ನೀನು ಅವತ್ತೊಂದು ದಿನ ಕೇಳ್ತಿದ್ದಲ್ಲ ಪಾರ್ಕಲ್ಲಿ. ಇದು ತೊಗೊಂಬಿಡು ಆ ಥರದ್ದು. ಮತ್ತೆ ಇನ್ನೇನು ಬೇಕು? ಬಕೆಟೇ ತಗೊಂಡು ಬಾ, ಹೋಗೋಣ ಇವಾಗ. ಸ್ಲೀಪರ್ ಹಾಕಪ್ಪ. ಮಳೆ ಬರದೇ ಇದ್ದರೆ ಸಾಕಪ್ಪ ಅನ್ಕೋತಿದ್ವಿ. ಅಷ್ಟರೊಳಗಡೆ ಹನಿ ಹನಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾವಿಬ್ಬರೇ ಇದ್ದರೆ ಏನೋಪ್ಪ ಪರವಾಗಿಲ್ಲ, ಬಟ್ ಮಕ್ಕಳೆಲ್ಲ ಇದ್ದಾಗ ಬಂದುಬಿಟ್ರೆ ಮಳೆ ಅಂತೂ ತುಂಬ ಹಿಂಸೆ ಆಗಿಬಿಡುತ್ತೆ. ಫುಲ್ ಪಜಿತಿ ಎಲ್ಲ ಆಗಿಬಿಡುತ್ತೆ. ಮತ್ತು ಇವಾಗ ನಾವು ಯಾವ ಕಡೆ ಹೋಗ್ತಿದ್ದೀವಪ್ಪ ಅಂದರೆ, ಇವಾಗ ನಾವು KR ನಗರ ಟು ಹೊಳೆ ನರಸೀಪುರ ಅಲ್ವಾ ಹೋಗ್ತಿದ್ದು. ಈ ಸೈಡ್ ರೈಟ್ ಸೈಡ್ ಬಂದರೆ ನಮಗೆ ಈ ಚಂದಗನಹಳ್ಳಿ ಅಮ್ಮನ ದೇವಸ್ಥಾನ ಸಿಗುತ್ತೆ. ಹಾಗೆ ಅದ್ರ ಪಕ್ಕನೇ ನಮ್ಮ ಅತ್ತಿಗೆ ಊರು ಸಹ ಆ ಕಡೆನೇ ಇರೋದು. ಸೊ ಅಲ್ಲಿಗೂ ಕೂಡ ತುಂಬ ದಿನ ಆಗಿತ್ತು, ನಾವು ವರ್ಷನೇ ಆಗಿತ್ತು ಅನಿಸುತ್ತೆ. ಹೆಂಗೋ ಗಾಡಿ ತೊಗೊಂಡಿದ್ವಿಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಸಿರಿ ಎಲ್ಲೋದ್ಲು? ಸಿರಿ ಸಿರಿ ಎಲ್ಲೋದ್ಲು? ಇಲ್ಲ ಇಲ್ಲಿ. ಮತ್ತು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗೋಷ್ಟರೊಳಗಡೆ ಅವರು ಅಡುಗೆ ಎಲ್ಲ ಮಾಡಿದರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಒಂದು 3 ಗಂಟೆ ಅನ್ನೋಂಗೆ ಹೊರಟ್ವಿ. ಅದಾದಮೇಲೆ 4 ಗಂಟೆ ಅಷ್ಟರೊಳಗಡೆ ಎಲ್ಲ ಶ್ರಾವಣೂರಿಗೆ ಬಂದುಬಿಟ್ವಿ. ಬಟ್ ನನಗೆ ಇನ್ನೊಂದು ಫೀಲ್ ಏನಾಯ್ತಪ್ಪ ಅಂದರೆ, ಈ ಮಕ್ಕಳ ಜೊತೆ ಅಂದರೆ ನಾವು 4 ಜನ ಫ್ಯಾಮಿಲಿ ಅಂತೂ ಈ ಗಾಡೀಲಿ ಎಲ್ಲೂ ಹೊರಗಡೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ಏನೋ ಸಿಂಪಲ್ಲಾಗಿ ಸಿಟಿಗೆ ನಾವಿಬ್ಬರು ಓಡಾಡ್ಕೋಬೋದು. ಅದು ಬಿಟ್ಟರೆ ಈ ಥರ ಫ್ಯಾಮಿಲಿ ಎಲ್ಲ ಲಾಂಗ್ ಜರ್ನಿ ಅಂತೂ ಹೋಗೋಕ್ಕೆ ಆಗಲ್ಲ. ನನಗಂತೂ ಫುಲ್ಲು ಮೈಕೈ ನೋವು ಬಂದುಬಿಡ್ತು. ಹಿಂದೆ ಕೂತ್ಕೊಂಡು ಅವ್ರನ್ನೆಲ್ಲ ಕೂರಿಸ್ಕೊಂಡು ಅದೆಲ್ಲ ಆಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಪ್ರಸನ್ನ ಅವ್ರಿಗೆ, ಎಲ್ಲಿಗಂತೂ ನಾನಂತೂ ಈ ಗಾಡೀಲಿ ಮಕ್ಕಳು ಫುಲ್ ಫ್ಯಾಮಿಲಿ ಎಲ್ಲ ಹೋಗೋಕ್ಕಾಗಲ್ಲ, ಜಸ್ಟ್ ಸಿಂಪಲಾಗಿ ಓಡಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಹೆಂಗೋ ಬಂದು ತಲುಪಿದ್ವಿ. ಬಂದಾದ್ಮೇಲೆ ನೋಡಿ, ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಸಿರಿಗೆ ಡ್ರಾಯಿಂಗ್ ಎಲ್ಲ ಮಾಡಿಸ್ತಾಯಿದ್ರು ಅವರಪ್ಪ. ನಾನು ಈ ಕಡೆ ಬಂದು ಅಡುಗೆ ಮಾಡ್ತಾಯಿದ್ದೆ. ಎಸ್ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ.